ಧರ್ಮಸ್ಥಳದಲ್ಲಿ ಅನೈತಿಕವಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬಂದಂತಹ ವ್ಯಕ್ತಿನೇ ಈಗ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿರೋದು. ಸೊ ಆತ ಚಿನ್ನಯ್ಯ ಗೊತ್ತಿರುವಂತಹ ವಿಚಾರ. ಆರೋಪಿ ಚಿನ್ನಯ್ಯನ ಕಸ್ಟಡಿ ಇವತ್ತು ಅಂತ್ಯಗೊಳ್ತಾ ಇದೆ. ಈತನನ್ನ ಮತ್ತೆ ವಶಕ್ಕೆ ತೆಗೆದುಕೊಳ್ಳೋಕೆ ಬೇಕಾದ ಸಿದ್ಧತೆಗಳನ್ನು SIT ಟೀಮ್ ಮಾಡಿಕೊಳ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಮತ್ತೆ 10 ದಿನಗಳ ತನಕ ಈತನನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಇನ್ನೂ ಮಾಹಿತಿಗಳು ಈತನಿಂದ ಬೇಕಾಗಿದೆ. ಆ ಷಡ್ಯಂತ್ರದ ರೂಪುರೇಷೆ ಏನು, ಆಮೇಲೆ ಇಂಟರ್ ಸ್ಟೇಟ್ನ ಟ್ರಾನ್ಸಾಕ್ಷನ್ ಬಗ್ಗೆ ಇಲ್ಲಿ ಪ್ರಶ್ನೆಗಳಿವೆ. ಇವನ ಹತ್ರ ಎಷ್ಟು ಮಾಹಿತಿ ಕೆದಕಕ್ಕಾಗುತ್ತೋ ಕಕ್ಕಿಸೋಕ್ಕಾಗುತ್ತೋ ಅದನ್ನೆಲ್ಲ ಮಾಡಬೇಕು ಅಧಿಕಾರಿಗಳು. ಸ್ಥಳ ಮಹಜರ್ ಪ್ರಕ್ರಿಯೆ ಇನ್ನೂ ಬಾಕಿ ಇದೆ. ಈತನೇ ಹೇಳ್ಕೊಂಡಿರೋ ಪ್ರಕಾರ ತಮಿಳುನಾಡಲ್ಲಿ ವಾಸ ಮಾಡ್ತಾ ಇದ್ದ, ಅಲ್ಲಿ ಈತನನ್ನ ಕೆಲವು ಸಂಪರ್ಕ ಮಾಡಿದ್ರು ಅಂತ. ಅವರು ಯಾರು, ಆಮೇಲೆ ಒಂದು ಅತಿ ದೊಡ್ಡ ಮಟ್ಟದ ಒಂದು ಸ್ವಾಮೀಜಿ ಹತ್ರ ಕೂಡ ಕೆಲ ಡಿಸ್ಕಷನ್ಸ್ ಆಗಿತ್ತು ಅಂತ ಅಂತಿದ್ದಾರೆ. ಆ ಸ್ವಾಮೀಜಿ ಹತ್ರ ಈತನನ್ನ ಕರ್ಕೊಂಡು ಹೋಗಿದ್ರಾ, ಆಮೇಲೆ ಷಡ್ಯಂತ್ರ ರಚಿತವಾಗಿದ್ದು ರೂಪಿತವಾಗಿದ್ದು ಯಾವ್ಯಾವ ಜಾಗದಲ್ಲಿ ಅನ್ನೋ ಮಾಹಿತಿಗಳು ಇನ್ನೂ ನೀಟಾಗಿ ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಹೀಗಾಗಿ ಈತನನ್ನ ಮತ್ತೆ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆನೇ ದಟ್ಟವಾಗಿದೆ. ಆಲ್ಮೋಸ್ಟ್ ಇನ್ನೊಂದು 10 ದಿನ ಕೇಳಬಹುದು ಕಸ್ಟಡಿಗೆ. ಕೋರ್ಟ್ ಎಷ್ಟು ದಿನಗಳ ಕಾಲ ಮಾನ್ಯ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.